ಮಧ್ಯವರ್ತಿಯನ್ನಾಗಿ ಇಟ್ಕೊಂತು ಅಂತ ಹೇಳಿದ್ರಲ್ಲ, ಅದು ಯಾವ ಅರ್ಥದಲ್ಲಿ ಹೇಳ್ತಿದ್ದೀರಾ? ರಾಜ್ಯಪಾಲರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು, ಕೇಂದ್ರ ಸಚಿವರ ಸಲಹೆ ಮೇರೆಗೆ ರಾಜ್ಯಪಾಲರನ್ನ ನೇಮಕ ಮಾಡೋದು, ಆಯ್ತಾ? ಸೊ ಇಲ್ಲಿ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿದ್ದಾರೆ ಅಂತಂದಾಗ ರಾಜ್ಯ ಸರ್ಕಾರದ ಪರವಾಗಿ ಅವ್ರು ನಿಂತ್ಕೊಳ್ಬೇಕು, ಸಂವಿಧಾನಾತ್ಮಕವಾಗಿ ಅವರ ಕರ್ತವ್ಯ. ಮತ್ತೆ ಯಾಕೆ ರಾಜ್ಯಪಾಲರ ಭಾಷಣ ವಿಧಾನಸಭೆ ಕಲಾಪ ಆರಂಭ ಆಗೋಕ್ಕೂ ಮುಂಚೆ ಯಾಕೆ ಭಾಷಣ ಮಾಡಿಸ್ತಾರೆ ಅವ್ರ ಕೈಲಿ ಹೇಳಿ? ಅಲ್ಲ, ಭಾಷಣ ಮಾಡ್ಬೇಕಂದ್ರೆ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ. ಸರಿ ನೀವ್ ಹೇಳಿರ್ತಕ್ಕಂಥದ್ದು ಏನ್ ಬೇಕಾದ್ರೂ ಕೂಡ ರಾಜ್ಯಪಾಲರ ಬಾಯಿಂದ ಹೇಳಿಸಬಹುದು ಅಂತಕ್ಕಂಥ ಮೂರ್ಖ ಮೊಂಡ ವಾದದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವತ್ತು ಕೇರಳದೊಳಗಡೆ ಆಗಿರ್ಬೋದು, ತಮಿಳುನಾಡಿನೊಳಗಡೆ ಆಗಿರ್ಬೋದು, ಅಂತಹ ಬಿಕ್ಕಟ್ಟು ರಾಜ್ಯದೊಳಗಡೆ ಕಳೆದ 3 ವರ್ಷಗಳಿಂದ ಕೂಡ ಯಾವುದೇ ವಿವಾದಗಳು ಕೂಡ ಬಂದಿರಲಿಲ್ಲ. ಸರ್, ಈಗ ರಾಜ್ಯ ಕ್ಯಾಬಿನೆಟ್ ಇಂದ ಸಿದ್ಧ ಆಗಿರೋದು ಒಂದು ಭಾಷಣ, ಅದ್ರಲ್ಲಿ ಏನೇ ಇರ್ಲಿ ಅದು ರಾಜ್ಯ ಸರ್ಕಾರದ ಸಾಧನೆ ಅಲ್ವಾ? ಇಲ್ಲಿ ಕೇಂದ್ರ ಸರ್ಕಾರನು ಬೇಡ, ರಾಜ್ಯ ಸರ್ಕಾರನು ಬೇಡ, ಅವರ ಸಂವಿಧಾನಾತ್ಮಕ ಕರ್ತವ್ಯ ಏನು? ಭಾಷಣ ಮಾಡೋದು ಅಲ್ವಾ? ಏನ್ ಭಾಷಣ? ಅವರ ಸ್ವ ಇಚ್ಛೆಯಿಂದ ಭಾಷಣ ಮಾಡೋ ರೈಟ್ಸ್ ಅವ್ರಿಗಿದೆಯಾ? ಇಲ್ಲ. ಹಾಗಂತ ಹೇಳಿ ಎಲ್ಲ ಕೊಟ್ಟಿದ್ದನ್ನೆಲ್ಲೂ ಕೂಡ ಓದಬೇಕನ್ನುವಂತ ವಿವೇಚನೆಗಳು ಕೂಡ ರಾಜ್ಯಪಾಲರಿಗೆ 176ನೇ ಪರಿಚ್ಛೇದದ ಪ್ರಕಾರ ಕಲಾಪದ ಉದ್ದೇಶ ತಮ್ಮ ಕೈಗೂ ಕೂಡ ಸಿಕ್ಕಿರಬಹುದು. ರಾಜ್ಯಪಾಲರ ಭಾಷಣವನ್ನ ಏನ್ ಮಾಡ್ಲಿಕ್ಕೆ ಬರೀತಾರೆ ಅಂತ ಹೇಳಿ ಪ್ಯಾರಾಗ್ರಾಫ್ 3ರಿಂದ 13ರವರೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಏನು ನರೇಗಾ ಯೋಜನೆಯನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು, ಇವತ್ತು ವಿಕಸಿತ ಭಾರತ ರಾಮ್ಜಿ ಯೋಜನೆಯನ್ನ ತೆಗೆದುಕೊಂಡು ಬಂದಿದ್ದಾರೋ ಆ ಯೋಜನೆ ಬಗ್ಗೆ ಕಟು ಶಬ್ದಗಳಲ್ಲಿ ಟೀಕೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ರು. ಅದು ರಾಜ್ಯದ ಸಾಧನೆ ಅಲ್ಲ, ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ಕೇಳಬೇಕಾಗಿತ್ತು. ಆದ್ರೆ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನ ಮಾಡಿರ್ತಕ್ಕಂಥದನ್ನ ಒಂದು ರಾಜ್ಯಪಾಲರ ಕೈಯಿಂದ ಹೊಸ ಕಾಯ್ದೆ ಮಾಡಿದ್ರೆ ಒಪ್ಕೊಳ್ಬೋದಾಗಿತ್ತು. ಹೊಸ ಕಾಯ್ದೆ ಮಾಡಿದ್ರೆ ಓಕೆ. ಇದು ಮಹಾತ್ಮ ಗಾಂಧೀಜಿಯವರ ಅವರ ಒಂದು ಹೆಸರು ಅಡಿಯಲ್ಲಿ ಬಂದಿರುವಂತದ್ದು ನರೇಗಾ ಯೋಜನೆ. ಹೆಸರು ಬದಲಾವಣೆಯಾಗಿದೆ ಅಂತಂದಾಗ ಆಬ್ವಿಯಸ್ಲಿ ಕಾಂಗ್ರೆಸ್ನವರು ಅದನ್ನು ಅಪೋಸ್ ಮಾಡೇ ಮಾಡ್ತಾರೆ. ಮೇಡಮ್, ತಮ್ಮ ಗಮನಕ್ಕೆ ಇದೆಯಲ್ಲೋ ಗೊತ್ತಿಲ್ಲ, ಮೊದಲಗಡೆ ಪ್ರಾರಂಭ ಆಗಿರೋದು ಕೂಲಿಗಾಗಿ ಕಾಳು ಅಂತಕ್ಕಂಥ ಯೋಜನೆ ಒಳಗಡೆ ಪ್ರಾರಂಭ ಆಗಿರ್ತಕ್ಕಂಥ ನಂತರ ನೆಹರು ಹೆಸರಿನ ಮೇಲ್ಗಡೆ ಪ್ರಾರಂಭ ಆಯಿತು. ನೆಹರು ಹೆಸರನ್ನ ಕೂಲಿಗಾಗಿ ಕಾಳು ಯೋಜನೆಯನ್ನ ಬದಲಾವಣೆ ಮಾಡಿರೋದೇ ಕಾಂಗ್ರೆಸ್ ಸರ್ಕಾರ. ನೀವು ಇವತ್ತು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದುಕೊಂಡು ಅದನ್ನು ಬದಲಾಗಿ ರಾಮ್ಜಿ ಹೆಸರನ್ನ ಇಟ್ಟಿದ್ರಿ ಅಂತಕ್ಕಂಥ ಇವರ ವಾದ ಏನಿದೆಯೋ, ಹಾಗಾದ್ರೆ ನೆಹರು ಅವರ ಹೆಸರನ್ನ ತೆಗೆದು ಮಹಾತ್ಮ ಗಾಂಧಿ ಅವರ ಹೆಸರು ಇಡ್ಬೇಕಂತಂದ್ರೆ ನೆಹರು ಅವರಿಗೆ ಅಪಚಾರ ಮಾಡಿದ್ರ ಕಾಂಗ್ರೆಸ್ದವರ? ಹಾಗಾದ್ರೆ ಹೆಸರು ಬದಲಾವಣೆ ಆಗ್ಬಿಟ್ರೆ ಯೋಜನೆ ಅಂತಕ್ಕಂಥದ್ದು ಬದಲಾವಣೆ ಆಗ್ಬಿಡುತ್ತಾ? ಹೆಸರು ಬದಲಾವಣೆ ಕೇವಲ ಹೆಸರು ಬದಲಾವಣೆ ಆಗಿಲ್ಲ, ಮಹಾತ್ಮ ಗಾಂಧಿ ಹೆಸರಿನ ಮೇಲೆ ನಡೀತಕ್ಕಂತಹ ಈ ಯೋಜನೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಅವ್ಯವಹಾರವನ್ನ ಪ್ರತಿ ರಾಜ್ಯದಲ್ಲೂ ನಡೆಸ್ತಕ್ಕಂಥ ವ್ಯವಸ್ಥೆಗಳನ್ನ ಕಳೆದ 10 ವರ್ಷಗಳಿಂದ ಕಟ್ಟುನಿಟ್ಟಾಗಿ ಕಡಿಮೆ ಮಾಡ್ತಾ 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 ಬಂದು ಇವತ್ತು ಅದಕ್ಕೆ ಪೂರ್ಣ ವಿರಾಮವನ್ನು ಇಟ್ಟು ಏನು ಆ ಮಹಾತ್ಮ ಗಾಂಧೀಜಿಗೆ ಅಪಚಾರ ಮಾಡ್ತಕ್ಕಂಥ ಕೆಲಸ ಇತ್ತು ಅವನ್ನೆಲ್ಲ ಕಟ್ ಮಾಡಿ ಹೊಸ ಯೋಜನೆ, ಆ ಯೋಜನೆ ಒಳಗಡೆ ಹೊಸದಾಗಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನ ಸೇರ್ಪಡೆಗೊಳಿಸುವಗೋಸ್ಕರ ಮತ್ತೊಮ್ಮೆ ರಾಜ್ಯದೊಳಗಡೆ ಇರ್ತಕ್ಕಂಥ ಇಡೀ ದೇಶದೊಳಗಡೆ ಇರ್ತಕ್ಕಂಥ ಲಕ್ಷಾಂತರ ಹಳ್ಳಿಯ ಜನರಿಗೆ ಉದ್ಯೋಗ ಸಿಗಬೇಕು. ಅದರ ಜೊತೆಗೆ ಲಕ್ಷಾಂತರ ಹಳ್ಳಿ ಒಳಗಡೆ ನಿರ್ಮಾಣದ ಕಾರ್ಯ ಏನು ಇವತ್ತು ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತಕ್ಕಂಥದ್ದು ಏನಿದೆಯೋ ಅದು ಪರ್ಮನೆಂಟ್ ಅಭಿವೃದ್ಧಿ ಅಂತಕ್ಕಂಥದ್ದು ಸಿಗಬೇಕನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಅದನ್ನ ಯೋಜನೆಯನ್ನ ಜಾರಿಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಟೆಂಪ್ರರಿ ಬೇಸ್ಡ್ ಏನಿದ್ವು, ಏನು ತಮ್ಗೆ ತಿಳಿದ ರೀತಿ ಒಳಗಡೆ ಕೆಲಸ ಮಾಡ್ತಕ್ಕಂಥವು ಇದ್ವು, ಏನು ಬೋಗಸ್ ಕಾರ್ಡ್ಗಳನ್ನ ಮಾಡ್ತಕ್ಕಂಥವು ಇದ್ವು, ಅವನ್ನೆಲ್ಲಗಳಿಗೂ ಕೂಡ ಅಂತಿಮ ವಿದಾಯವನ್ನು ಹೇಳಲಾಗಿದೆ. ಹೀಗಾಗಿ ಅದು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇರ್ತಾವೋ ಯಾವ್ದು ಕಾಯ್ದೆಗಳು, ಆ ಕಾಯ್ದೆಗಳಿಗೆ ಹೊಸದಾಗಿ ಇರ್ತಕ್ಕಂಥ ಹೆಸರು. ಈಗ ನಾವು IPC ಸೆಕ್ಷನ್ ಅಂತಕ್ಕಂಥದ್ದು ಬ್ರಿಟಿಷ್ ಸರ್ಕಾರದೊಳಗಡೆ ಇರ್ತಕ್ಕಂಥದ್ದು. ಕಳೆದ ಬಾರಿ ಒಳಗಡೆ ಅದನ್ನ BNS ಅಂತ ಹೇಳಿ ಮಾಡಿದ್ವಿ, ಭಾರತೀಯ ನ್ಯಾಯಶಾಸ್ತ್ರ ಅಂತ ಇರ್ಬೇಕಂತ ಹೇಳಿ ಮಾಡಿದ್ವಿ. ಬ್ರಿಟಿಷ್ ಸರ್ಕಾರದ ಅನೇಕ ಕಾಯ್ದೆಗಳಿದ್ದು ಅವನ್ನೆಲ್ಲ ತೆಗೆದು ಹಾಕಲಾಯಿತು. ಈ ರೀತಿಯಾಗಿ ಯಾವುದೇ ಸರ್ಕಾರ ಇದನ್ನು ಕೂಡ ಸಂಪೂರ್ಣವಾಗಿ ಬದಲಾವಣೆ ಕಾಣ್ತಾ ಹೋಗ್ತಕ್ಕಂಥದ್ದು ಇರತಕ್ಕಂಥದ್ದು ಇರೋದು. ಒಂದು ನಿಮಿಷ ಮಹಂತೇಶ್ ಸರ್, ಈಗ ಮಹಾತ್ಮ ಗಾಂಧೀಜಿಯವ್ರ ಹೆಸರಿಗಿಂತ ಮುಂಚೆ ನೆಹರು ಅವ್ರ ಹೆಸರಿತ್ತು ಅಂತ ಹೇಳಿ ಹೇಳ್ತಿದ್ದಾರೆ ಸರ್ ಅಲ್ವಾ? ಈಗ ಅಲ್ಲಿ ನಡೆದಿದ್ದೆಲ್ಲವೂ ಅಕ್ರಮ ಅಂತ ಹೇಳಿ ಹೇಳ್ತಿದ್ದಾರೆ, ಇದನ್ನ ನೀವು ಒಪ್ಕೊಳ್ತೀರಾ? ನೋಡಿ ಮೇಡಮ್, ನಮ್ಮ ಸ್ನೇಹಿತರಿಗೆ ಇನ್ನೂ ಅದ್ರ ಅರಿವು ಇದ್ದಂಗಿಲ್ಲೋ ನನಗೆ ಗೊತ್ತಿಲ್ಲ. ನನಗೆ 20 ವರ್ಷಗಳ ಕಾಲ ಈಗಲೇ ಈ ಸರ್ಕಾರ ಬಂದು ಏನು ಮೋದಿಜಿಯವ್ರ ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು? ಇಷ್ಟು ವರ್ಷದಲ್ಲಿ ಇದು ಸಿಗಲಿಲ್ವ ಅವ್ರಿಗೆ? ಈಗಲೇ ಬಾಡ್ಬೇಕಂತಿತ್ತ? ಆದರೆ ಜನ ದಡ್ರಲ್ಲ ರೀ, ಈ ದೇಶದ ಜನತೆ ದಡ್ರಲ್ಲ, ನಿಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರ
ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ಯಾರು ಸಹಿಸೋದಲ್ರಿ. ನಿಮ್ಮ ಪಕ್ಷದವರೇ ಸಹಿಸೋದಿಲ್ಲ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಲ್ಲಿ ಇಡಬೇಕಾದ್ರೂ ಒಂದು ಕಾರಣ ಇದೆ. ನಮ್ಮ ಪಕ್ಷದವ್ರು ನೆಹರೂರನ್ನ ಮಾಡಿಸೋದಿತ್ತು. ನೆಹರು ಅವರು ಬೇಡ ಅಂತ ಹೇಳಿ ಮಹಾತ್ಮ ಗಾಂಧಿಯವರನ್ನು ಇಟ್ಟಿರ್ಬೋದು. ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಚ್ಯುತಿ ಬರೆದ ಹಾಗೆ ಅವರ ಹೆಸರನ್ನು ನಡೆಸ್ಕೊಂಡು ಹೋಗುವಂಥ ವ್ಯವಸ್ಥೆಗೆ ನಾವು ಮಾಡ್ತಾ ಇದ್ದೀವಿ. ನಮಗೆ ಜಿ ರಾಮ್ಜಿ ಹೆಸರನ್ನು ಬಿಟ್ಟು ಬೇರೆ ಹೆಸರು ನಿಮಗೆ ಸಿಗಲಿಲ್ವಾ ಅಂತ ಬೇಕಾಗಿಲ್ಲ. ಮಹಾತ್ಮ ಗಾಂಧಿಯವರ ಹೆಸರು ಈಗಾಗಲೇ ಕೆಳಮಟ್ಟದಲ್ಲಿ, ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋಗಿದೆ. ಆದರೆ ನಮ್ಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಕೂಲಿಗಾಗಿ ಕಾಳು ಯೋಜನೆ ಯಾವಾಗ ಪ್ರಾರಂಭವಾಯಿತು? ಅದರ ಅರ್ಥ ಏನು? ಯಾಕಂದರೆ ನಾನೊಬ್ಬ ಉತ್ತರ ಕರ್ನಾಟಕದವನಾಗಿ, ವಿಶೇಷವಾಗಿ ಬಾಗಲಕೋಟೆ, ಬಿಜಾಪುರ ಈ ಎಲ್ಲ ಹಳ್ಳಿಗಳಲ್ಲಿ, ರಾಯಚೂರು, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲಿ ರೈತರು, ಯುವಕರು ಬೇರೆ ಜಿಲ್ಲೆಗಳಿಗೆ ಕೆಲಸಕ್ಕಾಗಿ ಹುಡ್ಕೊಂಡು ಹೋಗ್ತಾಯಿದ್ರು. ಉಡುಪಿಗೋ, ಮಂಗಳೂರಿಗೋ, ಬೇರೆ ಬೆಂಗಳೂರಿಗೋ ಇಂಥ ಜಳಗಳಿಗೆ ಬಂದು ಕೆಲಸವನ್ನು ಹುಡುಕುವಂಥ ವ್ಯವಸ್ಥೆ ಆಗ್ತಾಯಿತ್ತು. ಆ ವ್ಯವಸ್ಥೆ ಆಗಬಾರ್ದಂತೇಳಿ ನಮ್ಮದು ಒಂದೇ ರಾಜ್ಯ ಅಂತಲ್ಲ, ಇಡೀ ದೇಶಾದ್ಯಂತ ಅವರಿಗೆ ಕೆಲಸವನ್ನು ನೀಡಬೇಕು. ಮನ್ರೇಗಾ ಯೋಜನೆ ಮಹಾತ್ಮ ಗಾಂಧಿಯವರ ಹೆಸರನ್ನು ತೆಗಬೇಕಾದ್ರೆ ಇವರೆಲ್ಲ ರಾಜ್ಯಗಳ ಒಪ್ಪಿಗೆಯನ್ನು ತೆಗೆದುಕೊಂಡು, ರೈತರ, ಯುವಕರ, ಮಹಿಳೆಯರ ಒಪ್ಪಿಗೆಯನ್ನು ತೆಗೆದುಕೊಂಡು ಕೇಳಿದ್ರೆ ನಾವೇನು ಬೇಡ ಅಂತಿದ್ದಿಲ್ಲ. ಆದರೆ ಮನ್ರೇಗಾದಲ್ಲಿಯೂ ಸಹ ಹಲವಾರು ಮಾರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ನಾನೊಬ್ಬ ಕೆಳಮಟ್ಟದಿಂದ ಬಂದವನಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ವ್ಯವಸ್ಥೆಯ 3 ಟೈರ್ ಸಿಸ್ಟಮ್ ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ. ಅಲ್ಲಿ ಏನಿದೆ ಅಂತಂದರೆ, ನಾವು ಅಲ್ಲಿರುವ ರೈತರಿಗಾಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು, ಕೃಷಿ ಕಾರ್ಮಿಕರಿಗಾಗಿ ಕೃಷಿ ಚಟುವಟಿಕೆಗಳನ್ನು ಮಾಡಬೇಕಾದ್ರೆ, ನಾನೊಬ್ಬ ನನ್ನ ಹೊಲದಲ್ಲಿರುವ ಕಬ್ಬನ್ನು, ಬೇಳೆ ಕಾಳುಗಳನ್ನು, ಮತ್ತೊಂದನ್ನು, ಜೋಳವನ್ನು, ಗೋಧಿಯನ್ನು ಬೇರೆ ಕಡೆ ಸಾಗಿಸಬೇಕಾದ್ರೆ ಅಲ್ಲಿ ಆವಾಗ ಕೂಲಿ ಆಳುಗಳು ಅಥವಾ ಸಿಗದೇ ಇದ್ದಾಗ ನಾನು ನನ್ನ ಮನೆಯಲ್ಲಿರುವಂತಹ 5-6 ಜನರನ್ನು ಈ ನರೇಗಾ ಯೋಜನೆಯಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಸದಸ್ಯತ್ವವನ್ನು ಮಾಡಿ ನಮ್ಮ ಕೃಷಿ ಚಟುವಟಿಕೆಗಳಿಗೆ ನಾವು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಒಂದಿದ್ದು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಎಂಟ್ರಿ ಮಾಡಿಕೊಂಡು ಅದನ್ನು ಗ್ರಾಮ ಪಂಚಾಯತ್ ಮೂಲಕ ಅದನ್ನು ಅನುಮೋದನೆ ಪಡೆದುಕೊಳ್ತಾ ಇದ್ವಿ. ಈಗ ಹಾಗೆ ಮಾಡಿಲ್ಲ ಮೇಡಮ್ರವರೇ. ನಿಮಗೆ ಇನ್ನೂ ಅದರ ಸಂಪೂರ್ಣ ವರದಿಯನ್ನು ಕೊಡ್ತೀರಿ. ನಿನ್ನೆ ಸುವರ್ಣ ಮತ್ತೊಂದು ಟಿವಿಯಲ್ಲಿ ನಾನು ಹೋದಾಗ ಸಂಪೂರ್ಣವಾಗಿ ಅದನ್ನೇ ಹೇಳಿದ್ದೀನಿ. ನಿಜವಾದ ನೈಜಕತೆಯನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ 15-18 ಜನ ಸದಸ್ಯರು ನಮ್ಮ ಪಂಚಾಯತ್ ಮಟ್ಟದಲ್ಲಿ ನಾವು ಅದನ್ನು ಅಪ್ರೂವಲ್ ತಗೊಂಡು, ಈಗ ನಮ್ಮ BJP ಶಾಸಕರು, BJP ಅವರೋ ಕಾಂಗ್ರೆಸ್ ಬೇಕಾಗಿಲ್ಲ, ಅವರ ಹೊಲಗಳಿಗೆ, ಕೂಲಿ ಕಾರ್ಮಿಕರಿಗೆ, ಅವರ ಕೆಲಸಗಳಿಗೆ ಹೋಗಬೇಕಾದ್ರೂ ಸಹ ನಾವು ಅದನ್ನು ಅಪ್ರೂವಲ್ ತೊಗೊಂಡು, ಈಗ ಹಾಗಿಲ್ಲ. ಇದನ್ನು ನಾವು ಅದನ್ನು ರೆಡಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು. ಕೇಂದ್ರ ಸರ್ಕಾರ ಯಾವಾಗ ಅಪ್ರೂವಲ್ ಕೊಡುತ್ತೋ ಆ ಟೈಮಲ್ಲಿ ಹೋಗಿ ಕೆಲಸವನ್ನು ಮಾಡಬೇಕು. ನಮ್ಮಲ್ಲಿ ಈ ಹಿಂಗಾರು ಮತ್ತು ಮುಂಗಾರು ಬೆಳೆಗಳನ್ನು ಮಾಡ್ತೀವಿ. ಹಿಂಗಾರು ಬೆಳೆ ಟೈಮಲ್ಲಿ ಹಿಂಗಾರು ಬೆಳೆಗಳನ್ನು ಕಟಾವು ಮಾಡಿ ಕಳಿಸ್ಬೇಕಾದ್ರೆ ಆ ಟೈಮಲ್ಲಿ ನಮಗೆ ಕೂಲಿ ಕಾರ್ಮಿಕರು ಉಪಯೋಗ ಆಗುತ್ತೆ. ಮುಂಗಾರು ಟೈಮಲ್ಲಿ ಆಗುತ್ತೆ. ಇವರು ಯಾವಾಗ ನಾವು ಯೋಜನೆಯನ್ನು ಈಗ ಮಾಡಿ ಕಳಿಸಿದ್ರೆ ಆ ಯೋಜನೆ ಅಲ್ಲಿಂದ ಅಲ್ಲಿಗೆ ಬರಬೇಕಾದ್ರೆ ಕೇಂದ್ರದಿಂದ 3 ತಿಂಗಳಾಗುತ್ತೋ 6 ತಿಂಗಳಾಗುತ್ತೋ, ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಇದನ್ನು ನೇರವಾಗಿ ಇರೋದಂತಲ್ಲ, ನಿಜವಾದ ನೈಜತೆಯನ್ನು, ರೈತರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವು ಬೇರೆದೇ ಆಗಿದ್ದರೆ ಇಷ್ಟು ವಿರೋಧ ಮಾಡುವಂಥ ವ್ಯವಸ್ಥೆ ಇರಲಿಲ್ಲ. ನಾನೊಬ್ಬ ಪ್ರತಿನಿಧಿಯಾಗಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ಗಳನ್ನು ಅನುಭವಿಸುವಂಥ ವ್ಯವಸ್ಥೆಯಲ್ಲಿ ನಿಜವಾದ ರೈತರು ಉಡುಪಿಗೆ ಹೋಗ್ತಾರೆ, ನಮ್ಮ ಕಡೆಯವರು ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ಅದನ್ನು ತಪ್ಪಿಸಲಿಕ್ಕೆ ನಾವು ಅಲ್ಲಿ ಕೆಲಸಗಳನ್ನು ಕೊಟ್ಟಿದ್ದೇವೆ. ಅಲ್ಲಿ ರೈತರಿಗೆ ಕೆಲಸಗಳನ್ನು ಕೊಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಇಲ್ಲಿ ಒಂದೇ ಸರ್ಕಾರಗಳು, ಅದು BJP ಸರ್ಕಾರ ಆಗಿರ್ಬೋದು, JDS ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಸರ್ಕಾರವಾಗಿದ್ದು, ನಾನು ಪಕ್ಷಾತೀತವಾಗಿ ರೈತರ ಪರವಾದ ಯೋಜನೆಗಳನ್ನು, ರೈತರ ಪರವಾದ ಕೆಲಸಗಳನ್ನು ಹೇಳಬೇಕಂತೇಳಿ ನಾನು ಇಷ್ಟಪಡ್ತೇನೆ. ಯಾಕಂದರೆ ಈ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಈ ರಾಜ್ಯದ ಜನತೆ, ದೇಶದ ಜನತೆ ದಡ್ರಲ್ಲ ರೀ, ಅವರಿಗೆ ಗೊತ್ತಿದೆ ಏನು ಆಗ್ತಾ ಇದೆ ಅಂತಂದರೆ ಕೆಲಸ ಕಾರ್ಯಗಳನ್ನು ಸ್ಥಳೀಯ ಮಟ್ಟದಲ್ಲಿ. ಮತ್ತು ಹಾಗಾದರೆ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಇವನ್ನ ಯಾಕೆ ಇಟ್ಟಿದ್ದೀರಿ? ಕೇಂದ್ರ ಸರ್ಕಾರದ ಅನುದಾನ 60%, ರಾಜ್ಯ ಸರ್ಕಾರದ ಅನುದಾನ 40%, ಇವನ್ನೆಲ್ಲ ಕೂಡಿಸ್ಕೊಂಡು
ಆವಾಗ ಮಾಡಿದಾಗ ಒಂದು ಕೆಲಸ, ಒಂದು ಅವಧಿಯ ಕೆಲಸ ಸಂಪೂರ್ಣವಾಗುತ್ತೆ. ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳನ್ನು ಕೊಡ್ರಿ, ನಾವು ಆ ಹಲವಾರು ಯೋಜನೆಗಳನ್ನು ಸ್ವಾಗತಿಸೋ ಟೈಮ್ನಾಗ ಸ್ವಾಗತಿಸ್ತೇವೆ, ರೈತರಿಗೆ ಉಪಯೋಗ ಆದ ಟೈಮ್ಗಳನ್ನು ಸ್ವಾಗತಿಸ್ತೇವೆ. ಆದರೆ ವಿಶೇಷವಾಗಿ ಈ ಮನ್ರೇಗಾ ಯೋಜನೆಯನ್ನು ತೆಗೆದುಹಾಕ್ತಿದ್ದೀರಲ್ಲ, ಇದು ದೊಡ್ಡ ಅನ್ಯಾಯ. ಅದರಲ್ಲೂ ವಿಶೇಷವಾಗಿ ಕಡು ಬಡವರಿಗೆ, ಮಹಿಳೆಯರಿಗೆ ಅವತ್ತಿನ ಕೆಲಸಗಳನ್ನು ಮಾಡಬೇಕಾದ್ರೆ, ನಾವು ನಮ್ಮ ಹೊಲದ ತೋಟದ ಕೆಲಸಗಳನ್ನು ಮಾಡಬೇಕಾದ್ರೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಇದನ್ನು ಸಂಪೂರ್ಣವಾಗಿ ಯಾವತ್ತು ಈ ದೇಶದ ಜನತೆಗೆ ಅರಿವು ಬರುತ್ತೋ, ಯಾವತ್ತು ಈ ದೇಶದ ಜನತೆಗೆ ಇದರ ಅರಿವು ಬಂದಾಗ ಇದನ್ನು ಸಂಪೂರ್ಣವಾಗಿ ವಿರೋಧಿಸ್ತಾರೆ. ಮುಂಬರುವ ದಿನಗಳಲ್ಲಿ ಇದೇ ಮೋದಿಜಿಯವರೇ ಸಹ ಇದನ್ನು ಬೇಡಪ್ಪ, ಯಾಕೋ ಇದು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಯಾರ್ದೋ ವಿಚಾರಗಳನ್ನು ತಿಳಿದೇನೆ ನಾವು ಮಾಡಿದ್ದೀವಿ ಅಂತ. ಅದಕ್ಕೆ ನಾನು ಮನೆ ಮೋದಿಜಿಯವರಿಗೆ ರೈತರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ನಾನು ಪಕ್ಷ ಬಿಟ್ಟು ಪಕ್ಷಾತೀತವಾಗಿ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ. ಆ ರೈತರ, ಬಡವರ, ಮಹಿಳೆಯರ ಪರಿಸ್ಥಿತಿಗೆ ಅನುಗುಣವಾಗಿ ಆ ಕೆಲಸಗಳನ್ನು ಕೊಡಬೇಕಾದಂಥ, ಆ ಕೆಲಸಗಳಿಗೆ ಕಟ್ ಮಾಡುವಂಥ ವ್ಯವಸ್ಥೆಯನ್ನು ದಯಮಾಡಿ ಮಾಡಬೇಡ್ರಿ. ದಯಮಾಡಿ ಆ ಕೆಲಸಗಳನ್ನು ಕಟ್ ಮಾಡಿದರೆ, ಕೆಲಸಗಳನ್ನು ಸಿಗದೆ ಹಾಗೆ ಮಾಡಿದ್ರೆ ನಿಮಗೆ ದೇವರು ಸಹ ಒಳ್ಳೆಯದನ್ನು ಮಾಡೋದಿಲ್ಲ ಎಂಬ ಮಾತನ್ನು ನಾನು ಸ್ಪಷ್ಟಪಡಿಸ್ತೀನಿ. ಓಕೆ, ಚರ್ಚಾ ಕಾರ್ಯಕ್ರಮ ಮುಂದುವರಿಸೋಣ. ಒಂದು ಬ್ರೇಕ್ ಆದಮೇಲೆ ಮತ್ತೆ ಕಾರ್ಯಕ್ರಮ ಮುಂದುವರಿ.